ನಮಸ್ಕಾರ ಎಲ್ಲರಿಗೂ. ಪ್ಯಾಪ್ಲಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಒಂದು ಮೊಬೈಲಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನಿಮ್ಮ ಹತ್ರ ಮಂತ್ರ ಡಿವೈಸ್ ಇದ್ದರೆ ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು, ಅಥವಾ ಸಿಸ್ಟಮು ಲ್ಯಾಪ್ಟಾಪು ನಿಮ್ಮ ಹತ್ರ ಇದ್ದರೆ ಈ ಒಂದು ಮಂತ್ರ ಡಿವೈಸನ್ನು ಕನೆಕ್ಟ್ ಮಾಡಿಕೊಂಡು ಮನೆಯಲ್ಲೇ ಕುಳಿತು ಈ ಒಂದು ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಈ ಒಂದು ರೇಷನ್ ಕಾರ್ಡು ಕೇವಲ ವೈದ್ಯಕೀಯ ತುರ್ತು ಪರಿಸ್ಥಿತಿಗೆ ಮಾತ್ರ ಕೊಡಲಾಗ್ತಾ ಇದೆ. ಆ ಒಂದು ತುರ್ತು ಪರಿಸ್ಥಿತಿ ಮೆಡಿಕಲ್ ಪರ್ಪೋಸನ್ನು ಕೊಡ್ತಾ ಇದ್ದಾರೆ. ಇವಾಗ ರೇಷನ್ ಕಾರ್ಡ್ಗಳನ್ನು ಕೇವಲ 3 ದಿನದಲ್ಲಿ ಈ ಒಂದು ಮೆಡಿಕಲ್ ಪರ್ಪೋಸಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ಕೊಡ್ತಾರೆ. ಅದನ್ನು ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ತಿಳಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ನೀವು ವೆಬ್ಸೈಟ್ಗೆ ಬಂದರೆ ಈ ರೀತಿಯಾಗಿ ಕಾಣುತ್ತೆ. ಇದರಲ್ಲಿ ಮುಖಪುಟ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜು ಮಾಡಿದ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ಕಚೇರಿ ಬಳಕೆ ಮತ್ತು ಸಾರ್ವಜನಿಕ ಬಳಕೆ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸಾರ್ವಜನಿಕ ಬಳಕೆ ಬರುತ್ತೆ. ಇದರಲ್ಲಿ ಬೆಂಗಳೂರು ಡಿವಿಷನ್ನು, ಮೈಸೂರು ಡಿವಿಷನ್ನು, ಕಲಬುರಗಿ ಡಿವಿಷನ್ನು, ಒಟ್ಟು 3 ಡಿವಿಷನ್ ಇದ್ದಾವೆ. ಸೊ ಇದರಲ್ಲಿ ನಾವು ಕಲಬುರಗಿ ಡಿವಿಷನ್ ತೊಗೊತಾ ಇದ್ದೀನಿ. ನಮ್ಮ ಒಂದು ಸರ್ವರು ಕಲಬುರಗಿ ಡಿವಿಷನ್ಗೆ ಬರುತ್ತೆ, ಯಾದಗಿರಿ ಜಿಲ್ಲೆದು. ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹೊಸ ಪಡಿತರ ಚೀಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ, ಹೊಸ ಪಡಿತರ ಚೀಟಿಗೆ ಆನ್ಲೈನ್ ಅರ್ಜಿ ಅಂತ. ಇದರಲ್ಲಿ ಹೊಸ ಪಡಿತರ ಚೀಟಿ ಮತ್ತು ಉಳಿಸಲಾದ ಅರ್ಜಿಯನ್ನು ಹಿಂಪಡೆಯುವಂಥ 3 ಆಪ್ಷನ್ ಬರುತ್ತೆ. ನಾವಿವಾಗ ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಫಸ್ಟ್ ಒಂದು ಆಪ್ಷನ್ ನಾವು ಸೆಲೆಕ್ಟನ್ನು ಮಾಡ್ಕೋಬೇಕು. ಮತ್ತು ಮೇಲುಗಡೆ ರೆಡ್ ಕಲರಲ್ಲಿ ಸ್ಲೈಡ್ ಸ್ಲೋ ಆಗ್ತಾ ಇದೆ ನೋಡಿ. ಈ ಶ್ರಮ ಕಾರ್ಡ್ ಇದ್ದವರಿಗೆ ಅರ್ಜಿ ಸಲ್ಲಿಸೋಕ್ಕೆ ದಿನಾಂಕ, ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. PVTG ಅಪ್ಲಿಕೇಶನ್ ಹಾಕೋವರಿಗೆ ಸ್ಟಾರ್ಟಿಂಗ್ ದಿನಾಂಕ ಮತ್ತು ಕೊನೆಯ ದಿನಾಂಕ 2 ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವೈದ್ಯಕೀಯ ವೆಚ್ಚಕ್ಕಾಗಿ ನೀವು ಪಡಿತಾ ಇರುವಂಥ ರೇಷನ್ ಕಾರ್ಡ್ಗೆ ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ. ವೈದ್ಯಕೀಯ ತುರ್ತು ಅಪ್ಲಿಕೇಶನ್ ಫೈಲಿಂಗನ್ನು 20/8/10/2025 ಪ್ರಾರಂಭವಾಗಿ 31/3/2026 ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಸಕ್ರಿಯಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದೇ ತಿಂಗಳು 31ನೇ ತಾರೀಕುವರೆಗೂ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನೀವು ಈ ಒಂದು ವೈದ್ಯಕೀಯ ತುರ್ತು ಸೇವೆಗಳಿಗಾಗಿ ಚೀಟಿಯನ್ನು ಪಡಿಬೋದು. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನಾನಿವಾಗ ವೈದ್ಯಕೀಯ ವೆಚ್ಚಕ್ಕಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲಿಗೆ ಹೊಸ ಪಡಿತರ ಚೀಟಿ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಆದ್ಯತಾ ಕುಟುಂಬ PHH ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ. PHH ಅಂದರೆ BPL ಕಾರ್ಡ್ ಅಂತ ಅರ್ಥ. NPHH ಅಂದರೆ ನಿಮಗೆ APL ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ನೋಡಿ. PH ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ BPL ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸುವವರು ಅರ್ಜಿದಾರರ ನೀಡಲೇಬೇಕಾದ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ SR ನೋ ಅಂತ ಕ್ಲಿಕ್ ಮಾಡಬೇಕು. ನಿಮ್ಮ ಹತ್ರ ಒಂದು 7 ಎಕರೆಗಿಂತ ಹೆಚ್ಚು ಜಮೀನಿದ್ದರೆ, ಅಥವಾ ಟ್ಯಾಕ್ಸಿ ವೆಹಿಕಲ್ ಇದ್ದರೆ, ಅಥವಾ ಯೆಲ್ಲೋ ಬೋರ್ಡ್ ವೆಹಿಕಲ್ ಮತ್ತು ವೈಟ್ ಬೋರ್ಡ್ ವೆಹಿಕಲ್ ಕಾರುಗಳಿದ್ದರೆ ಎಲ್ಲ ಷರತ್ತುಗಳನ್ನು ಕೊಟ್ಟಿರ್ತಾರೆ. ಅವೆಲ್ಲ ನೋಡಿಕೊಂಡು ಮುಂದುವರಿಯಲು ಅಂತಿದೆ ನೋಡಿ. ಈ ಮುಂದುವರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. 2015ರಲ್ಲಿ ಅರ್ಜಿ ಸಲ್ಲಿಸಿದ್ದು, ಆ ಅರ್ಜಿಯನ್ನು ಲಿಂಕ್ ಮಾಡಲು ಬಯಸುವರು ಅಂತ ಕೇಳುತ್ತೆ. ನೋ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಪೆಷಲ್ ಅಂತ ಬರುತ್ತೆ, ಅದನ್ನು ಟಿಕ್ ಮಾಡ್ಕೊಳ್ಳಿ. PHH ಅಪ್ಲಿಕೇಶನ್ ಟೈಪು ಸ್ಪೆಷಲ್ ಅಂತ ತೊಗೋಬೇಕು. ಪ್ರತಿಯೊಂದು ಕ್ಲಿಕ್ ಮಾಡೋ ಮುಂಚೆ ಸರಿಯಾಗಿ ಓದ್ಕೊಂಡು ತಿಳ್ಕೊಂಡೇ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಮೆಡಿಕಲ್ ಎಮರ್ಜೆನ್ಸಿ ಅಂತ ಒಂದು ಆಪ್ಷನ್ ಇದೆ. ಸೊ ನಾವು ಮೆಡಿಕಲ್ ಎಮರ್ಜೆನ್ಸಿ ಅರ್ಜಿಯನ್ನು ಹಾಕ್ತಾಯಿದ್ದೀವಿ. ಅದರ ನಂತರ ಡೈರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. ಅರ್ಜಿದಾರರ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡ್ಕೊಳ್ಳಿ. ಅದಾದ ನಂತರ ಅವರ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡ್ಕೊಂಡ ನಂತರ ಮುಂದೆ ಅಂತ ಒಂದು ಆಪ್ಷನ್ ಇದೆ ನೋಡಿ. ಮುಂದೆ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ. ಆಧಾರ್ ಕನ್ಸರ್ನ್ ಟಿಕ್ ಮಾಡ್ಕೊಂಡು ಕೈ ಬೆರಳಿನ ಜೀವಮಾಪನ ಅಂತಿದೆ, ಅದನ್ನು ಟಿಕ್ ಮಾಡ್ಕೊಂಡಾಗ ಮತ್ತೆ ನಿಮ್ಮ ಇನ್ನೊಂದು ಆಪ್ಷನ್ ಬರುತ್ತೆ. ಮಂತ್ರ ಡಿವೈಸ್ದು ನಿಮಗೆ ಅಲ್ಲಿ ಲೋಗೋ ಕ್ಯಾಪ್ಚರ್ ಆಗುತ್ತೆ ನೋಡಿ. ಮಂತ್ರ ಮತ್ತು ಆ್ಯಕ್ಸಸ್ ಅಂತ ಕೊಟ್ಟಿದ್ದಾರೆ. ಮಂತ್ರ ಅಂತ ತೊಗೊಳ್ಳಿ. ನಂತರ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಬಯೋ ಮಂತ್ರ ಅಂತಿದೆ ನೋಡಿ ಆಪ್ಷನ್ನು. ತಮ್ಮ ಇಂಪ್ರೆಷನ್ ಪಕ್ಕದಲ್ಲೇ ಬಯೋ ಮಂತ್ರ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದಾಗ ನಿಮ್ಮ ಒಂದು ಹೆಬ್ಬಳಿನ ಬಟ್ಟನ್ನು ಮಂತ್ರ ಡಿವೈಸ್ ಮೇಲೆ ಇಡಬೇಕಾಗುತ್ತೆ. ಅಲ್ಲಿ ಲೈಟ್ ಬರುತ್ತೆ, ರೆಡ್ ಲೈಟು, ಆವಾಗ ನೀವು ಬಟ್ ಇಡಬೇಕಾಗುತ್ತೆ. ಇಟ್ಟ ನಂತರ ಸಕ್ಸಸ್ಫುಲ್ಲಾಗಿ ಕ್ಯಾಪ್ಚರ್ ತೊಗೊಳುತ್ತೆ ನಿಮ್ಮ ಒಂದು ಬಟ್ಟು. ತೊಗೊಂಡಾಗ ಮತ್ತೆ ಇಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಇದೆ ನೋಡಿ. ರೈಟ್ ಸೈಡಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಬಂದಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬಟ್ಟು ಯಶಸ್ವಿಯಾಗಿ ನೋಡಿ ಪರಿಶೀಲಿಸಲಾಗಿದೆ ಅಂತ ಬಂದಿದೆ. ಈ ರೀತಿಯಾಗಿ ಬರಬೇಕು. ಬಂದ ನಂತರ ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಒಂದು ಫೋಟೋ ಇಲ್ಲಿ ಶೋ ಆಗುತ್ತೆ. ಸರಿಯಾಗಿದ್ದರೆ ಇದು ಸೇರಿಸಿ ಅಂತ ಕ್ಲಿಕ್ ಮಾಡಿ. ಸೇರಿಸಿ ಅಂತ ಕ್ಲಿಕ್ ಮಾಡೋದು ತಳಗಡೆ ಆ್ಯಡ್ ಆಗುತ್ತೆ ನಿಮ್ಮ ಒಂದು ಫೋಟೋ ಹೆಸರು. ಇವಾಗ ಇಲ್ಲಿ ನಿಮ್ಮ ಒಂದು
ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿ ನೀವು ವೆರಿಫೈಯನ್ನು ಮಾಡ್ಕೋಬೇಕು. ಮೊದಲಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹಾಕಿ ವೆರಿಫೈ ಇನ್ಕಮ್ ಸರ್ಟಿಫಿಕೇಟ್ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಸೇಮು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಹಾಕಿ ನೀವು ಮತ್ತೆ ಅದನ್ನು ವೆರಿಫೈ ಅಂತ ಮಾಡ್ಕೋಬೇಕು. ವೆರಿಫೈ ಅಂತ ಕೊಟ್ಟಾಗ ನಿಮಗೆ ಆ ಒಂದು ಸರ್ಟಿಫಿಕೇಟಲ್ಲಿ ಅವರ ಹೆಸರು, ತಂದೆ ಹೆಸರು, ಅಡ್ರೆಸ್ಸು ಎಲ್ಲ ಇನ್ಕಮ್ ಎಲ್ಲ ಕಡೆ ಶೋ ಆಗುತ್ತೆ. ಸರಿ ಇದೆಯಾ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದೇನಾದರೂ ತಪ್ಪಾಗಿದ್ದರೆ ಅದನ್ನು ನೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಈ ಥರ ಇನ್ಕಮ್ ಮತ್ತು ಕ್ಯಾಸ್ಟ್ ಎರಡನ್ನು ಕೂಡ ವೆರಿಫೈಯನ್ನು ಮಾಡಬೇಕು. ಕಂಪಲ್ಸರಿಯಾಗಿ ಇನ್ಕಮ್ ಮಾತ್ರ ವೆರಿಫೈ ಮಾಡಲೇಬೇಕು. ಕ್ಯಾಸ್ಟ್ ಇಲ್ಲ ಅಂದ್ರೆ ಕೂಡ ನಡೆಯುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಕಂಪಲ್ಸರಿ ನೀವಲ್ಲಿ ಆರ್.ಡಿ ನಂಬರ್ ಹಾಕಿ ವೆರಿಫೈ ಕೊಡಲೇಬೇಕು. ಅಂದಾಗ ಅಪ್ಲಿಕೇಶನ್ನು ಮುಂದೆ ಫಾರ್ವರ್ಡ್ ಆಗುತ್ತೆ. ಈ ಒಂದು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವಾಗ ಯಾರ್ದಾನ ಒಬ್ಬರದು ಮಾತ್ರ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ವೆರಿಫೈ ಮಾಡಬೇಕು. ಎಲ್ಲರದ್ದು ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲಾಗಿ ನೀವು 3 ಜನ ಇದ್ದೀರ ಅಂದ್ಕೊಳ್ಳಿ, 3 ಜನರಲ್ಲಿ ಒಬ್ಬರದು ಯಾರ್ದಾನ ಕ್ಯಾಸ್ಟ್ ಇನ್ಕಮ್ಮು ವೆರಿಫೈಯನ್ನು ಮಾಡಬೇಕು. ನೋಡಿ, ನಾನು ಕ್ಯಾಸ್ಟ್ ಇನ್ಕಮ್ 2 ವೆರಿಫೈಯನ್ನು ಮಾಡ್ತಾಯಿದ್ದೀನಿ. ಹಾಗೂ ಮತ್ತೊಂದು ಸೂಚನೆ ಅಂದರೆ ನಿಮ್ಮ ಒಂದು ಹೆಸರು ಹಳೆಯ ಒಂದು ರೇಷನ್ ಕಾರ್ಡ್ನಲ್ಲಿ ಆಲ್ರೆಡಿ ಇರಬಾರ್ದು, ಡಿಲೀಟ್ ಆಗಿರಬೇಕು. ಯಾವುದೇ ಒಂದು ರೇಷನ್ ಕಾರ್ಡ್ನಲ್ಲಿ ಇರಬಾರ್ದು ನೀವು, ಅಂದಾಗ ಮಾತ್ರ ಈ ಒಂದು ಹೊಸ ಅರ್ಜಿ ತೊಗೊಳುತ್ತೆ, ಇಲ್ಲಾಂದರೆ ತೊಗೋದಿಲ್ಲ. ಇದೇ ರೀತಿ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇರೆ ಒಂದು ರೇಷನ್ ಕಾರ್ಡಿಗೆ ಮ್ಯಾಪ್ ಆಗಿರಬಾರ್ದು, ಅಂದಾಗ ಮಾತ್ರ ಈ ಹೊಸ ರೇಷನ್ ಕಾರ್ಡಲ್ಲಿ ಕಾಸ್ಟ್ ಇನ್ಕಮ್ ವೆರಿಫೈ ಆಗುತ್ತೆ. ಈಗ ಕಾಸ್ಟ್ ಇನ್ಕಮ್ ವೆರಿಫೈ ಮಾಡಿದ್ದೀನಿ. ಮಾಡಿದ ನಂತರ ಮತ್ತೆ ಸದಸ್ಯರನ್ನು ಸೇರಿಸಿ ಅಂತ ಕ್ಲಿಕ್ ಮಾಡಿಕೊಂಡು ಇನ್ನೊಬ್ಬರದ್ದು ಹೆಸರನ್ನು ನಾನು ಇವಾಗ ತೊಗೊತಾ ಇದ್ದೆ. ಸೇಮ್ ಮುಂಚೆ ಯಾವ ರೀತಿ ಮಾಡಿದರೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಅವರ ಒಂದು ಮೊಬೈಲ್ ನಂಬರ್ ಹಾಕಬೇಕು, ಹಾಕಿ ಮತ್ತು ಅವರ ಒಂದು ಬಟನ್ನ ತೊಗೋಬೇಕಾಗುತ್ತೆ. ನೋಡಿ, ಮುಂದೆ ಅಂತ ಕ್ಲಿಕ್ ಮಾಡಿದ್ದೀನಿ. ಇನ್ನೊಬ್ರದ್ದು ಸೇರಿಸ್ತಾ ಇದ್ದೀನಿ. ನೋಡಿ, ಆಧಾರ್ ಕನ್ಸೆಂಟ್ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ್ರೆ ಕೈ ಬೆರಳಿನ ಜೀವಾಮಾಪನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಬಯೋ ಮಂತ್ರ ಅಂತಿದೆ, ಮಂತ್ರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಮತ್ತೆ ಎಂಟರ್ನ ಮಾಡಬೇಕು. ಪ್ರತಿ ಸಲ ಯಾರು ಸದಸ್ಯರು ಸೇರಿಸ್ತೀವಲ್ಲ, ಪ್ರತಿ ಸಲ ಅವ್ರ ಆಧಾರ್ ಕಾರ್ಡ್ ನಂಬರು, ಅವ್ರ ಮೊಬೈಲ್ ನಂಬರ್ ಹಾಕಿ ನಾವು ಕ್ಯಾಪ್ಚರ್ ಹಾಕಿ ಮತ್ತು ಫಿಂಗರ್ ಪ್ರಿಂಟನ್ನು ತೊಗೋಬೇಕಾಗುತ್ತೆ. ನೋಡಿ, ಕ್ಯಾಪ್ಚರ್ ಕೋಡ್ ಹಾಕ್ತಾಯಿದ್ದೀನಿ. ಕ್ಯಾಪ್ಚರ್ ಕೋಡ್ ಹಾಕಿ ನಾವು ಮತ್ತಿಲ್ಲಿ ಬಯೋ ಮಂತ್ರ ಅಂತಿದೆಯಲ್ಲ, ಬಯೋ ಮಂತ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅವರ ಒಂದು ಸದಸ್ಯರ ಒಂದು ಮತ್ತು ತಂಬನ್ನು ತೊಗೋಬೇಕಾಗುತ್ತೆ. ಅವರ ಒಂದು ತಂಬನ್ನು ಕ್ಯಾಪ್ಚರ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಬೇಕು. ಒಂದು ಸಲ ಕ್ಲಿಕ್ ಮಾಡಿದಾಗ ಬೇಗ ಬರೋದಿಲ್ಲ, ಸರ್ವರ್ ಬಿಜಿ ಇತ್ತು ಅಂದರೆ ಬೇಗ ಬರೋದಿಲ್ಲ, ವೇಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮಗೆ ಪಾಪಪ್ ಕೂಡ ಓಪನ್ ಆಗುತ್ತೆ, ಕ್ಯಾಪ್ಚರ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೋಡಿ, ಕ್ಯಾಪ್ಚರ್ ಸಕ್ಸಸ್ ಅಂತ ಬಂದಿದೆ. ಇದು ಬಂದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ, SSC ಪರಿಶೀಲಿಸಲಾಗಿದೆ ಅಂತ. ನೋಡಿ, ಅವರ ಒಂದು ಫೋಟೋ, ಅವರ ಹೆಸರು ಅಲ್ಲಿ ನಿಮಗೆ ತೋರಿಸುತ್ತೆ. ಸೇರಿಸಿ ಅಂತ ಕ್ಲಿಕ್ ಮಾಡಿ. ಸೇರಿಸಿ ಅಂತ ಕ್ಲಿಕ್ ಅಂತ ಕೊಟ್ಟ ನಂತರ ನಿಮಗೆ ಮುಂಚೆ ಒಂದು ಸದಸ್ಯರು ಸೇರಿಸಿರ್ತಾರಲ್ಲ, ಅವರ ಕೆಳಗಡೆ ಇನ್ನೊಂದು ಫೋಟೋ, ಅವರ ಹೆಸರು ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಹಿಂಗೆ ಎಷ್ಟು ಜನ ನೀವು ಸೇರಿಸ್ತೀರೋ ಅಷ್ಟು ಜನದ್ದು ಕೂಡ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಹಾಕಿ ತಂಬನ್ನು ತೊಗೋಬೇಕು. OTP ಮುಖಾಂತರ ಸೇರಿಸ್ಬೇಕಂದ್ರೆ ಅವಕಾಶ ಇಲ್ಲ. 5 ವರ್ಷದ ಅಥವಾ 6 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಈ ಒಂದು OTP ಮುಖಾಂತರ ಸೇರಿಸೋಕ್ಕೆ ಅವಕಾಶ ಇದೆ. 6 ವರ್ಷದ ಮೇಲ್ಪಟ್ಟ ಜನರಿಗೆ OTP ಮುಖಾಂತರ ಸೇರಿಸೋಕ್ಕೆ ಅವಕಾಶ ಇಲ್ಲ. ಮುಂಚೆ ಇತ್ತು, ಸೊ ಅದನ್ನು ಇವಾಗ ತೆಗೆದಿದ್ದಾರೆ. ಸೊ ನಾನಿಲ್ಲಿ ಮುಂದೊಂದು ಅರ್ಜಿದಾರರ ಹೆಸರನ್ನು ಸೇರಿಸಿದ್ದೀನಿ. ನಾನು 3 ಜನ ಆದ ನಂತರ ಮುಂದಿನ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇದನ್ನು ಓದ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಂತ ಹೇಳ್ತಾ ಇದೆ. ನಿಮ್ಮ ಒಂದು ರೇಷನ್ ಪಡೆಯುವಾಗ ನಿಮಗೆ OTP ಮುಖಾಂತರ ಕೂಡ ಪಡಿತರವನ್ನು ಪಡ್ಕೋಬೋದು. ಹಾಗಾಗಿ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲಿ ಅಂತ ಈ ರೀತಿಯಾಗಿ ಪಾಪಪ್ ಬರ್ತಾಯಿದೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ದಯವಿಟ್ಟು ವೈದ್ಯರ ಹೆಸರನ್ನು ನಮೂದಿಸಿ ಅಂತಿದೆ. ಇಲ್ಲಿ ನೀವು ಯಾವೊಂದು ಹಾಸ್ಪಿಟ್ಲ್ ತೋರಿಸ್ತಾ ಇದ್ದರೆ, ಯಾವೊಂದು ವೈದ್ಯರ ಹತ್ರ ತೋರಿಸಿದರೆ ಅವರ ಒಂದು ಹೆಸರನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ಡಾಕ್ಟರ್ಸ್ ನೇಮ್ ಅಂತಿದೆ. ಡಾಕ್ಟರ್ ನೇಮ್ ಅಂದರೆ ನಿಮ್ಮ ಒಂದು ವ್ಯಕ್ತಿಗೆ ಯಾವೊಂದು ಹಾಸ್ಪಿಟ್ಲಲ್ಲಿ ತೋರಿಸಿದರೆ, ಯಾವೊಂದು ಡಾಕ್ಟ್ರಿಗೆ ತೋರಿಸಿದರೆ ಆ ಒಂದು ಡಾಕ್ಟರ್ ಹೆಸರನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ಡಾಕ್ಟರ್ ಹೆಸರು ಗೊತ್ತಿಲ್ಲ ಅಂದರೆ ನಿಮಗೆ ವೈದ್ಯಕೀಯ ಚೀಟಿಯಲ್ಲಿ ನಿಮಗೇನು ಹಾಸ್ಪಿಟ್ಲ್ ಬಿಲ್ಲು ಅಥವಾ ಆಪ್ರೇಷನ್ ಮಾಡುವ ಒಂದು ಸರ್ಜರಿ ಲೆಟರ್ ಇರುತ್ತಲ್ಲ, ಆ ಒಂದು ಲೆಟರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಒಂದು ಡಾಕ್ಟರ್ಸ್ ನಿಮಗೆ ಬರೆದು ಕೊಟ್ಟಿರ್ತಾರೆ. ಆ ಒಂದು ಹಾಸ್ಪಿಟ್ಲ್ ಲಿಸ್ಟಲ್ಲಿ ಹೆಸರು ಇರುತ್ತೆ. ನಿಮ್ಮ ಕನ್ಸಲ್ಟ್ ಡಾಕ್ಟರ್ ಯಾರಿದ್ದಾರೆ ಅವ್ರ ಹೆಸರು ಇರುತ್ತೆ. ಆ ಹೆಸರು ನೋಡಿಕೊಂಡು ಇಲ್ಲಿ ಎಂಟ್ರನ್ನ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಹಾಸ್ಪಿಟಲ್ ನೇಮ್ ಕೇಳ್ತಾ ಇದೆ. ಯಾವೊಂದು ಹಾಸ್ಪಿಟಲಲ್ಲಿ ನೀವು ತೋರಿಸಿದ್ರೆ ಆ ಒಂದು ಹಾಸ್ಪಿಟಲ್ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ನಿಮಗೆ ಡಿಸ್ಟಿಕ್ ಕೇಳುತ್ತೆ. ಯಾವೊಂದು ಡಿಸ್ಟಿಕ್ನಲ್ಲಿ ಈ ಒಂದು ಹಾಸ್ಪಿಟ್ಲ್ ಬರುತ್ತೆ ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ತಾಲೂಕು ಕೇಳುತ್ತೆ. ಯಾವೊಂದು ತಾಲೂಕಿಗೆ ಸಂಬಂಧಪಡುತ್ತೆ ಈ ಒಂದು ಹಾಸ್ಪಿಟ್ಲ್ ಅನ್ನೋದು ಕೂಡ ಅಲ್ಲಿ ನಿಮಗೆ ಬರುತ್ತೆ. ಇವೆಲ್ಲನೂ ಫಿಲ್ ಮಾಡ್ತಾ ಹೋಗಿ. ಡಿಸ್ಟಿಕ್ಕು ತಾಲೂಕು ಹಾಕಿದ ನಂತರ ಡಿಸ್ಟಿಕ್ ಮತ್ತು ತಾಲೂಕು ಗೊತ್ತಾಗಿಲ್ಲ ಅಂದರೆ ನಿಮ್ಮೊಂದು ಹಾಸ್ಪಿಟ್ಲು ಡಾಕ್ಯುಮೆಂಟ್ಸಲ್ಲಿ ಇರುತ್ತೆ, ಅದು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಬ್ರು ಕನ್ಫ್ಯೂಸ್ ಆಗಿ ಬೇರೆ ಬೇರೆ ಜಿಲ್ಲೆ ಬೇರೆ ತಾಲೂಕು ಹಾಕಿಬಿಟ್ರೆ ನಿಮಗೆ ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ಅದಾದ ನಂತರ ಇಲ್ಲಿ ಕ್ರಿಟಿಕಲ್ ಇಲ್ನೆಸ್
ರೀಸನ್ ಅಂತ ಕೊಟ್ಟಿದ್ದಾರೆ. ಏನು ಕಾಯಿಲೆ ಇದೆ ನಿಮಗೆ ಸೆಲೆಕ್ಟ್ ಕ್ರಿಟಿಕಲ್ ಇಲ್ನೆಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಯಾವ ಒಂದು ಕಾಯಿಲೆಗೆ ಈ ಒಂದು ಪಡಿತರ ಚೀಟಿ ಬೇಕಾಗಿದೆ, ಏನು ಟ್ರೀಟ್ಮೆಂಟ್ ಪಡ್ಕೊಂಡಿದ್ದೀರಾ ಆ ಒಂದು ಟ್ರೀಟ್ಮೆಂಟು ಇಲ್ಲಿ ಹೆಸರನ್ನು ಕೊಟ್ಟಿರ್ತಾರೆ. ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಸರ್ಜರಿ ಆಗಿರ್ಬೋದು, ಇಯರ್ ಸರ್ಜರಿ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಯಾವ ಒಂದು ಸರ್ಜರಿಗೆ ಅಂತ ಆ ಒಂದು ಸರ್ಜರಿ ಹೆಸರನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಎಲ್ಲೊಂದು ಸರಿ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ನಿಮಗೆ ಅಪ್ಲೋಡ್ ಮೆಡಿಕಲ್ ಸರ್ಟಿಫಿಕೇಟ್ ಅಂತಿದೆ. ನೀವೇನು ತೋರಿಸಿರ್ತೀರಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲ ಒಂದು ಡಾಕ್ಯುಮೆಂಟು, ಸ್ಕ್ಯಾನಿಂಗ್ ಕಾಪಿ ಆಗಿರ್ಬೋದು, ಡಾಕ್ಟರ್ಸ್ ಸರ್ಜರಿ ಲೆಟರ್ ಆಗಿರ್ಬೋದು, ಎಲ್ಲನೂ ಡಾಕ್ಯುಮೆಂಟು PDF ಅಲ್ಲಿ ಇಲ್ಲಿ ಮರ್ಜ್ ಮಾಡ್ಕೊಳ್ಳಿ. ಒಂದೇ PDF ಮಾಡ್ಕೊಳ್ಳಿ. ಯಾಕಂದರೆ ಹಲವಾರು ಇರ್ತವೆ ಡಾಕ್ಯುಮೆಂಟು, ಅವೆಲ್ಲನೂ ಕೂಡ ಒಂದೇ PDF ಫೈಲಲ್ಲಿ ಸ್ಕ್ಯಾನ್ ಮಾಡಿಕೊಂಡು PDF ಮರ್ಜ್ ಮಾಡ್ಕೋಬೇಕು. ನಾನು ನಿಮಗೆ ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಒಂದು PDF ಫೈಲನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೀನಿ. ಅಪ್ಲೋಡ್ ಇವಾಗ ಮಾಡಿದ್ದೀನಿ. ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಕೂಡ ಒಂದು ದಿನದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಈ ರೀತಿ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ ನೋಡಿ. ಇವಾಗ ಫೈಲು ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದ ನಂತರ ನಿಮಗೆ ಆ ಒಂದು ಹಾಸ್ಪಿಟ್ಲ್ ಹೆಸರು, ಆ ಒಂದು ಡಿಸ್ಟಿಕ್ಕು, ಆ ಒಂದು ತಾಲೂಕು ಮತ್ತು ಯಾವುದಕ್ಕೆ ಸರ್ಜರಿಗೆ ಬೇಕಾಗಿದೆ ಅದರ ಹೆಸರು, ಇಲ್ನೆಸ್ ಕೂಡ ತೋರಿಸ್ತಾ ಇದೆ. ಮತ್ತು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಕೂಡ ತೋರಿಸ್ತಾ ಇದೆ. ವ್ಯೂ ಅಂತ ಬಂದಿದೆ. ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಅಪ್ಲೋಡ್ ಮಾಡಿದ್ದೀರಾ ಅದನ್ನು ನೀವು ನೋಡ್ಕೋಬೋದು. ಕ್ಲಾರಿಟಿ ಆಗಿರಬೇಕು. PDF ಫೈಲು ಬ್ಲರ್ ಆಗಿರಬಾರ್ದು. ತುಂಬ ಕ್ಲಾರಿಟಿಯಾಗಿ ಸ್ಕ್ಯಾನ್ ಮಾಡಿಟ್ಕೊಳ್ಳಿ. ಯಾಕಂದರೆ ಅದನ್ನು ಆನ್ಲೈನ್ ವೆರಿಫಿಕೇಷನ್ ನೋಡ್ತಾರೆ. ಹಾಗಾಗಿ ಡಾಕ್ಯುಮೆಂಟು ತುಂಬ ಕ್ಲಾರಿಟಿಯಾಗಿ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಒಂದು ಹೆಸರು ತೋರಿಸ್ತಾ ಕೆಳಗಡೆ ಬಾಕ್ಸಲ್ಲಿ ಅಡ್ರೆಸ್ಸು ಒಂದು ಸೆಲೆಕ್ಟನ್ನು ಮಾಡ್ಕೋಬೇಕು. ಯಾವುದನ್ನ ಒಂದನ್ನು ಮಾಡಿಕೊಂಡು ಮುಂದಿನ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಮತ್ತೆ ಹೋಗುತ್ತೆ. ಮೇಲುಗಡೆ ಅಡ್ರೆಸ್ ಏನಿದೆಯಲ್ಲ ಯಾವುದನ್ನ ಒಂದು ಸೆಲೆಕ್ಟ್ ಮಾಡಲೇಬೇಕು. ಅದನ್ನು ಹಾಗೆ ಬಿಡುವಾಗಿಲ್ಲ. ಬಿಟ್ಟರೆ ನಿಮಗೆ ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಒಂದು ಸೆಲೆಕ್ಟ್ ಮಾಡಿಕೊಂಡು ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ನಿಮ್ಮ ಪಡಿತರ ಚೀಟಿ ಆಯ್ಕೆ ವಿಳಾಸದೊಂದಿಗೆ ರಚಿಸಲಾಗಿದೆ ಅಂತ ಕೂಡ ಬಂದಿದೆ. ಈ ಒಂದು ನಂಬರನ್ನು ನೋಟ್ ಮಾಡ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ಅಥವಾ ಸ್ಕ್ರೀನ್ಶಾಟನ್ನು ಕೂಡ ತಕ್ಕೋಬೋದು. ಹಾಗೂ ಇದು ಯಾವುದೇ ರೀತಿ ಅರ್ಜಿ ಸಂಖ್ಯೆ ಅಲ್ಲ, ಜಸ್ಟ್ ನೀವು ನಂಬರ್ ಬಂದಿದೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ನ್ಯಾಯಬೆಲೆ ಅಂಗಡಿಯನ್ನು ಆಯ್ಕೆ ಮಾಡಿ ಅಂತ ಬಂದಿದೆ ನೋಡಿ. ಇವಾಗ ನ್ಯಾಯಬೆಲೆ ಅಂಗಡಿಯನ್ನು ಆಯ್ಕೆ ಮಾಡಬೇಕು. ಯಾವೊಂದು ಊರಲ್ಲಿ ಯಾವೊಂದು ನ್ಯಾಯಬೆಲೆ ಅಂಗಡಿ ಹೆಸರು ಮತ್ತು ಆ ಒಂದು ನಂಬರ್ ಇರುತ್ತೆ, ಸೀರಿಯಲ್ ನಂಬರ್ ಆ ಅಂಗಡಿಗೆ. ಆ ಅಂಗಡಿ ಹೆಸರು ಮತ್ತು ಆ ಒಂದು ಅಂಗಡಿಯ ಸೀರಿಯಲ್ ನಂಬರ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ ತಾಲೂಕಿನಲ್ಲಿ ಎಷ್ಟು ಇದ್ದಾವೋ ಅಷ್ಟು ಒಂದು ನ್ಯಾಯಬೆಲೆ ಅಂಗಡಿ ಹೆಸರುಗಳು ಇಲ್ಲಿ ಲಿಸ್ಟಲ್ಲಿ ಬರುತ್ತವೆ. ಒಂದು 100ರಿಂದ 500 ಅಂಗಡಿಗಳು ಇರ್ತವೆ. ಸೊ ಒಂದು ತಾಲೂಕಿನಲ್ಲಿ ಆ ತಾಲೂಕು ಎಷ್ಟಿದ್ದಾವೋ ಅಷ್ಟು ಅಂಗಡಿಗಳು ಬರ್ತವೆ. ಸೊ ಇದರಲ್ಲಿ ಆ ಒಂದು ಅಂಗಡಿಯ ನಿಮ್ಮ ಊರಿನ ನಿಮ್ಮ ಏರಿಯಾದ ಒಂದು ಅಂಗಡಿ ಹೆಸರು, ನ್ಯಾಯಬೆಲೆ ಅಂಗಡಿ ಹೆಸರು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೀರಿಯಲ್ ನಂಬರ್ ಕೂಡ ಗೊತ್ತಿರಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ನ್ಯಾಯಬೆಲೆ ಅಂಗಡಿ ಹೆಸರು ಅಂದರೆ ನಿಮಗೆ ಹತ್ತಿರದ ಒಂದು ಯಾರಾದರೂ ನ್ಯಾಯಬೆಲೆ ಅಂಗಡಿಯವರು ಪರಿಚಯ ಇದ್ದರೆ ಅವರಿಗೆ ಕಾಲ್ ಮಾಡ್ಬೋದು. ಅಥವಾ ಅದೇ ಒಂದು ಅಂಗಡಿಯ ನಿಮ್ಮ ಏರಿಯಾದು ನಿಮ್ಮ ಊರಿನ ಅಂಗಡಿಯವರು ನಿಮ್ಮ ಪರಿಚಯ ಇದ್ದರೆ ಅವರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಒಂದು ಅಂಗಡಿ ಹೆಸರು ಏನಿದೆ, ಸೀರಿಯಲ್ ನಂಬರ್ ಏನಿದೆ ಅಂತ ತಿಳ್ಕೊಬೇಕು. ಕೇಳ್ಕೊಂಡು ಆಯ್ಕೆಯನ್ನು ಮಾಡ್ಕೋಬೇಕು. ಅಥವಾ ನಿಮ್ಮ ಒಂದು ಮನೆಯ ಅಕ್ಕಪಕ್ಕದವರ ರೇಷನ್ ಕಾರ್ಡಲ್ಲಿ ಹೆಸರು ಇರುತ್ತೆ, ಅದನ್ನು ನೋಡಿಕೊಂಡು ಆಯ್ಕೆಯನ್ನು ಮಾಡ್ಕೋಬೋದು. ನೋಡಿ ನೀವು ಆಯ್ಕೆ ಮಾಡಿದಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ ನಂತರ ನಗರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮೀಣ ಭಾಗ ಗ್ರಾಮೀಣ ಕೇಳುತ್ತೆ, ನಗರ ಇದ್ದರೆ ನಗರದ ಕೇಳುತ್ತೆ. ಸೆಲೆಕ್ಟ್ ವಾರ್ಡ್ ಸಂಖ್ಯೆ ಅಂತಿದೆ. ವಾರ್ಡ್ ಸಂಖ್ಯೆ ಮತ್ತು ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಗ್ರಾಮೀಣ ಆಗಿದ್ದರೆ ಇಲ್ಲಿ ಊರಿನ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೋ. ಇದು ನಗರಸಭೆ ಒಂದು ಪ್ರದೇಶದಿದೆ, ಹಾಗಾಗಿ ಇಲ್ಲಿ ನಗರದ ಎಲ್ಲ ವಾರ್ಡ್ಗಳ ಹೆಸರು ಬಂದಿದೆ. ಸೊ ಇಲ್ಲಿ ಯಾವ ವಾರ್ಡಲ್ಲಿ ಇರ್ತೀರ ನೀವು ಆ ಒಂದು ವಾರ್ಡಿನ ಹೆಸರನ್ನು ಇಲ್ಲಿ ಕೊಟ್ಟಿರ್ತಾರೆ ಡೀಟೇಲ್ ಆಗಿ ಎಲ್ಲ ವಾರ್ಡ್ಗಳ ಹೆಸರು. ಸೊ ಸರಿಯಾದದನ್ನು ನೋಡ್ಕೊಂಡು ಆಯ್ಕೆಯನ್ನು ಮಾಡ್ಕೊಳ್ಳಿ. ಗ್ರಾಮೀಣ ಭಾಗ ಆದರೆ ಹಳ್ಳಿದ ಹೆಸರು ಇರುತ್ತೆ, ಆ ಒಂದು ಗ್ರಾಮೀಣದ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಇಲ್ಲಿ ಮತ್ತೆ ಮುಂದಿನ ಅಂತ ಆಪ್ಷನ್ ಇದೆ, ಮುಂದಿನ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕುಟುಂಬ ಸದಸ್ಯರ ಆಯ್ಕೆ ಅಂತಿದೆ. ಕುಟುಂಬ ಸದಸ್ಯರ ಆಯ್ಕೆಯನ್ನು ಮಾಡ್ಕೊಳ್ಳಿ. ಲೇಡೀಸ್ಗೆ ಬರುತ್ತೆ, ಅವರ ಹೆಸರನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಕುಟುಂಬ ಸದಸ್ಯರು ಯಾವಾಗಲೂ ಲೇಡೀಸೇ ಇರ್ತಾರೆ. ಸೆಲೆಕ್ಟ್ ಮಾಡಿದ ನಂತರ ಮುಂದಿನ ಆಯ್ಕೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇವಾಗ ಕುಟುಂಬ ಸದಸ್ಯರ ಒಂದು ಆಕ್ಯುಪೇಷನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಸಂಬಂಧವನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ನೋಡಿ ಫಸ್ಟ್ನೇದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ರಿಲೇಷನ್ಶಿಪ್ ಸಂಬಂಧ ಸ್ಥಿತಿ ಏನಾಗಬೇಕು ರಾಜ್ಯದಾರರಿಗೆ ಅಂದರೆ ಮುಖ್ಯ ಕುಟುಂಬಸ್ಥರಿಗೆ ಏನಾಗಬೇಕು, ಪತಿ ಮಗ ಮಗಳು ಈ ರೀತಿಯಾಗಿ. ಮತ್ತು ಇಲ್ಲಿ ಉದ್ಯೋಗನ ಕೂಡ ಸೆಲೆಕ್ಟನ್ನು ಮಾಡ್ಕೋಬೇಕು. ಅವ್ರೇನು ಉದ್ಯೋಗ ಮಾಡ್ತಾರೆ ಆ ರೀತಿಯಾಗಿ. ಶಾಲೆಗೆ ಹೋಗೋದು, ಮನೆ ಕೆಲಸ, ಗೃಹಿಣಿ ಮತ್ತು ಅವರ ಒಂದು ಆದಾಯ ಕೂಡ ಹಾಕಬೇಕು. ಆದಾಯ ಮತ್ತು ಅವ್ರದ್ದು ಆದಾಯ ಎಷ್ಟಿದೆ, 10,000 20,000 50,000 ಎಷ್ಟಿದೆ ಅದಷ್ಟು ಹಾಕ್ಕೊಳ್ಳಿ. ಫಿಸಿಕಲಿ ಚಾಲೆಂಜೆಡ್ ಅಂತ ಕೇಳುತ್ತೆ. ಇಲ್ಲಿ ಅವರು ಅಂಗವಿಕಲರಾಗಿದ್ದರೆ ಯಾವ ರೀತಿ ಅಂಗವಿಕಲರು ಅಂತ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಅಂಗವಿಕಲ ಸ್ಥಿತಿಯನ್ನಲ್ಲಿ ಹಾಕೋಬೇಕು. ಅವರಿಲ್ಲ ಅಂದರೆ ಮೇಲೆ ವಿಭಿನ್ನ ಸಾಮರ್ಥ್ಯಗಳ ಆಯ್ಕೆ ಅಂತ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಫಸ್ಟ್ನೇದು ಸೆಲೆಕ್ಟ್ ಆಗಿದೆ. ಇವಾಗ ಮತ್ತು ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅವರ ಕುಟುಂಬ ಸದಸ್ಯರಿಗೆ ಏನಾಗಬೇಕು ಅದು ಮತ್ತು ಅವರ ಒಂದು ಕೆಲಸ ವಿಧಾನ ಮತ್ತು ಅವರ ಒಂದು ಆದಾಯ ಎಲ್ಲನಿಲ್ಲಿ ಹಾಕೋಬೇಕು. ಸೇಮ್ ಇದ್ದಿದ್ದರೆ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಕೂಡ ಅವರ ಒಂದು ಸಂಬಂಧ, ಅವ್ರು ಏನು ಕೆಲಸ ಮಾಡ್ತಾರೆ, ಅವರ ಆದಾಯ ಮೊತ್ತ ಅದನ್ನೆಲ್ಲ ಮಾಡಿ ಸಲ್ಲಿಸಿ ಅಂತ ಕೊಡಬೇಕು.
ಎಲ್ಲರದ್ದು ಇದನ್ನು ಮಾಡಲೇಬೇಕು. ಮಾಡಿದಾಗ ಮಾತ್ರ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಸಂಬಂಧಗಳು ಕರೆಕ್ಟಾಗಿ ಬರುತ್ತವೆ. ಅರ್ಜಿದಾರರ ಮೇನ್ ಮುಖಪುಟದಲ್ಲಿರುವಂಥ ಮಹಿಳೆಗೆ ಹಿಂದಿರುವಂಥ ಸದಸ್ಯರು ಏನೇನು ಆಗಬೇಕು, ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಅನ್ನೋದು ಅಲ್ಲಿ ಕರೆಕ್ಟಾಗಿ ಶೋ ಆಗುತ್ತೆ. ನೀವೇನೋ ತಪ್ಪು ಇಲ್ಲಿ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ರೇಷನ್ ಕಾರ್ಡ್ನಲ್ಲಿ ಕೂಡ ಅಲ್ಲಿ ತಪ್ಪಾಗಿ ಪ್ರಿಂಟಾಗಿ ಬರುತ್ತೆ. ಸೊ ಹಾಗಾಗಿ ಆಯ್ಕೆ ಮಾಡುವಾಗ ಕರೆಕ್ಟಾಗಿ ಕುಟುಂಬ ಸದಸ್ಯರಿಗೆ, ಅಂದರೆ ಫ್ರಂಟ್ ಇರುವಂಥ ಕುಟುಂಬ ಸದಸ್ಯರಿಗೆ ಮಗ, ಮಗಳು, ತಂದೆ, ತಾಯಿ, ಗಂಡ ಏನಾಗಬೇಕು ಅದನ್ನು ಸರಿಯಾಗಿ ನೋಡಿಕೊಂಡು ಇಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕು. ನೋಡಿ, ಎಲ್ಲ ಸಂಬಂಧ ಕೊಟ್ಟಿರ್ತಾರೆ, ಆ ಸಂಬಂಧ ಮತ್ತು ಕಾಯಕದ ಹೆಸರು, ಉದ್ಯೋಗದ ಹೆಸರು ಕೊಟ್ಟಿರ್ತಾರೆ, ಸರಿಯಾಗಿ ನೋಡಿಕೊಂಡು ಹಾಕಬೇಕು. ನೀವು ತಪ್ಪು ಮಾಡಿದರೆ ರೇಷನ್ ಕಾರ್ಡಲ್ಲಿ ಕೂಡ ಅದೇ ತಪ್ಪಾಗಿ ಪ್ರಿಂಟ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಎಂಟ್ರನ್ನು ಮಾಡ್ಕೊಳ್ಳಿ. ಎಲ್ಲನೂ ಸರಿಯಾಗಿ ಮಾಡಿದ ನಂತರ ಸಲ್ಲಿಸಿ ಅಂತ ಕೊಟ್ಟ ನಂತರ ನೋಡ್ಕೋಬೇಕು ಏನು ಮಾಡಿದೆ ಅಂತ. ಆ ನಂತರ ಉಳಿಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕೊನೆಯಲ್ಲಿ ಇದನ್ನು ಉಳಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಿ. ನೋಡಿ, ಮಗುವಿನ ಎಂಟರ್ ಬರ್ತ್ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳ್ತಾ ಇದೆ. ಚಿಕ್ಕ ಮಗು ಆಗಿದ್ದರೆ ಬರ್ತ್ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗುತ್ತೆ. 6 ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟ್ ನಂಬರ್ ಹಾಕೋದು ಕಡ್ಡಾಯ, ಹಾಕಲೇಬೇಕು. ಬರ್ತ್ ಸರ್ಟಿಫಿಕೇಟ್ ನಂಬರ್ ಹಾಕಿಲ್ಲ ಅಂದರೆ ಅಪ್ಲಿಕೇಶನ್ ಮುಂದೆ ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಚಿಕ್ಕ ಮಗು ಸೇರಿಸಿದ್ದೀನಿ, 6 ವರ್ಷದ ಒಳಗಿರೋ ಮಗನ ಸೇರಿಸಿದ್ದೀನಿ. ಹಾಗಾಗಿ ಬರ್ತ್ ಸರ್ಟಿಫಿಕೇಟ್ ನಂಬರನ್ನು ಎಂಟರ್ ಮಾಡಿ ಅಂತ ಕೇಳ್ತಾ ಇದೆ. ಎಂಟರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮಕ್ಕಳದಾಗ್ತಾಯಿದ್ರೆ ಬರ್ತ್ ಸರ್ಟಿಫಿಕೇಟ್ ನಂಬರ್ ಹಾಕೋದು ಕಡ್ಡಾಯ. ಹಾಕಿದ ನಂತರ ಮತ್ತೆ ಉಳಿಸಿ ಅಂತ ಕ್ಲಿಕ್ ಮಾಡಿ. ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಇದನ್ನು ಒಂದು ಕಾಪಿ ನೀವು ಸೇವನ್ನು ಮಾಡ್ಕೊಳ್ಳಿ, PDF ಸೇವ್ ಮಾಡ್ಕೊಳ್ಳಿ. ಮತ್ತು ಒಂದು ಕಾಪಿಯನ್ನು, 1-2 ಕಾಪಿಯನ್ನು ಪ್ರಿಂಟ್ ತೆಗೆದಿಟ್ಕೊಳ್ಳಿ. ಒಂದು ಕಾಪಿ ನೀವು ಆಹಾರ ಇಲಾಖೆಗೆ ಕೊಡಬೇಕಾಗುತ್ತೆ, ಒಂದು ಕಾಪಿ ನೀವು ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಎಲ್ಲ ಒಂದು ವೈದ್ಯಕೀಯ ಒಂದು ಡಾಕ್ಯುಮೆಂಟ್ ಏನಿರ್ತಾವಲ್ಲ, ಡಾಕ್ಯುಮೆಂಟನ್ನು ಸೇರಿಸಿ ನಿಮ್ಮೊಂದು ಆಹಾರ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಮುಂದಿನ ಪ್ರೊಸೆಸನ್ನು ಏನು ಮಾಡಬೇಕು, ಪಂಚನಾಮ ಮಾಡೋದು, ತಹಸೀಲ್ದಾರ್ ಸಹಿ ಹಾಕಿ ನಿಮಗೆ DD ಆಫೀಸ್ಗೆ ಕಳಿಸ್ಕೊಡ್ತಾರೆ. ಒಂದು 3 ಅಥವಾ 4 ದಿನದಲ್ಲಿ ಈ ಒಂದು ನಿಮಗೆ BPL ಕಾರ್ಡು ಕೊಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿರಬೇಕು. ವೈದ್ಯಕೀಯ ಒಂದು ಡಾಕ್ಯುಮೆಂಟ್ ಏನಿದಾವಲ್ಲ, ಹಾಸ್ಪಿಟ್ಲ್ ತೋರಿಸಿದ ಬಿಲ್ಗಳು ಎಲ್ಲ ಡಾಕ್ಯುಮೆಂಟು ಕರೆಕ್ಟಾಗಿದ್ದರೆ ಅವೆಲ್ಲ ನೋಡಿಕೊಂಡು ಪಂಚನಾಮ ಮಾಡಿಕೊಂಡು DD ಅಪ್ರೂವಲ್ಗೆ ಕಳಿಸ್ತಾರೆ. ಡಿಸ್ಟಿಕ್ ಆಫೀಸ್ನಲ್ಲಿ ಅಪ್ರೂವಲ್ ಆಗಿ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲು ಅಥವಾ ಲ್ಯಾಪ್ಟಾಪು, ಡೆಸ್ಕ್ಟಾಪ್ನಲ್ಲಿ ನಿಮ್ಮ ಮನೆಯಲ್ಲೇ ಕುಳಿತು ಈ ಒಂದು ವೈದ್ಯಕೀಯ ತುರ್ತು ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಈ ಒಂದು ರೇಷನ್ ಕಾರ್ಡ್ ಅರ್ಜಿ ಹಾಕುವಾಗ ಏನಾದರೂ ತೊಂದರೆ, ಸಮಸ್ಯೆ ಎದುರಾಗಿದ್ದಲ್ಲಿ, ಏನಾದ್ರು ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಸೊಲ್ಯೂಷನ್ ಹೇಳಿಕೊಡ್ತೇನೆ.